ಮಂಡ್ಯದ ವಿಶ್ವೇಶ್ವರಯ್ಯ ಉದ್ಯಾನವನದಲ್ಲಿರುವ ಗಾಂಧಿ ಪ್ರತಿಮೆಯ ಬಳಿ ಜಿಲ್ಲಾ ಕಾಂಗ್ರೆಸ್ನಿಂದ ಮಹಾತ್ಮ ಗಾಂಧಿಯವರ 155ನೇ ಜನ್ಮದಿನಾಚರಣೆ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 120ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಸಮಾರಂಭದಲ್ಲಿ ಉಸ್ತುವಾರಿ ಸಚಿವ ಎನ್. ಚೆಲುವರಾಯಸ್ವಾಮಿ ಭಾಗವಹಿಸಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಜಿಲ್ಲಾಡಳಿತದಿಂದ ಏರ್ಪಡಿಸಿರುವಂತಹ ಈ ಒಂದು ಸರಳಂಬಿ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಚೆಲುವರಾಯಸ್ವಾಮಿ ಸರ್ ಅವರಿಗೆ ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಮಾಹಿತಿಯಿಂದ ಆಗಮಿಸ್ತಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಜೈನ ಧರ್ಮದ ಬಗ್ಗೆ ಕೋರ್ತೇನೆ. ಹಾಗೆ ಕ್ರೈಸ್ತ ಧರ್ಮದ ಬಗ್ಗೆ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಸನ್ಮಾನ್ಯ ಶ್ರೀ ಪ್ರಸಾದ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಕಂಪನಿಯ ಅಧ್ಯಕ್ಷ ಆದಂತಹ ಶ್ರೀವಾಗಿ ಸ್ವಾಗತವನ್ನು. ಕಾರ್ಯಕ್ರಮ ಚೆನ್ನಾಗಿ ನಡೆಸಬೇಕು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದಂತಹ ಸನ್ಮಾನ್ಯ ರಾಮ್ ಪ್ರಸಾದ್ ಸರ್ ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಮಂಡ್ಯ ನಗರದ ಎಲ್ಲ ಜನಪ್ರತಿನಿಧಿಗಳು ಹಾಗೆ ಹಿರಿಯರು ಎಲ್ಲ ಈ ಸಮಾಜವನ್ನ ಸರಿದಾರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯಗಳು ಈ ಜಗತ್ತಿನೆಲ್ಲೆಡೆ ಮೆರೆಯಬೇಕು, ಜಗತ್ತಿನೆಲ್ಲೆಡೆ ಪ್ರಸರಿಸಬೇಕು ಅನ್ನೋ ಒಂದು ಉದ್ದೇಶ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ್ದು. ಅದೇ ರೀತಿ ಗಾಂಧೀಜಿಯವರ ಅನುಯಾಯಿಯಾಗಿ ಅವರಂತೆಯೇ ಬದುಕಿ ಬಾಳಿ ರಾಷ್ಟ್ರವನ್ನ ನಡೆಸಿದಂತಹ ಕೈ ಮುಂದಿಸಬೇಕು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಬಲವೆದುರಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ದೀಪ ಸಿರಿನುಡಿಯ ದೀಪ, ಬಲವೆದುರಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಆಗ ಯೋಧನಾದಂತಹ ಅರ್ಜುನ ತನ್ನ ರಥವನ್ನು ಓಡಿಸ್ತಿದ್ದಂತಹ ಕೃಷ್ಣನಿಗೆ ಆದೇಶವನ್ನು ಕೊಡ್ತಾನೆ, ಸೇನೆಯವರು ಭಯೋಚ್ಯುತ ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ನಗ್ತಾ ನಗ್ತಾ ತನ್ನ ರಥವನ್ನು ತೆಗೆದುಕೊಂಡು ಹೋಗಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಈ ಕಡೆ ಎಲ್ಲ ಈ ಕಡೆ ಎಲ್ಲ ಅಗ್ಲಕ್ಕೆ ನಿಂತ್ಕೊಂಡ್ರೆ ಬರ್ತೀರಪ್ಪ.
ಎಲ್ಲ ಬೆನ್ ತೋರಿಸ್ಕೊಂಡಿರ್ತಾರೆ, ಯಾರು ಬರ್ತೀರಾ ಮುಂದೆ ಹೋಗಿ. ನೋಡೋಣ. ಎಲ್ಲರಿಗೂ ರಾಷ್ಟ್ರಪಿತ ಬಹುದು ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯವನ್ನ ಹೇಳ್ತು ನಿಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮಹಾತ್ಮ ಗಾಂಧಿಯವರ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಜೀವನವನ್ನು ಕಟ್ಟಿಕೊಡ್ಲಿಕ್ಕೆ ಸ್ವಾತಂತ್ರ್ಯವನ್ನು ಮತ್ತು ನಮ್ಮೆಲ್ಲರ ಸಮಾನತೆಯನ್ನು ಅಸ್ಪೃಶ್ಯತೆಗೆ ನಾಂದಿಯನ್ನು ಆಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಕೊಡುಗೆಯನ್ನು